ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ರಾಜಶ್ರೀ, ಫಿಸಿಕ್ಸ್ ಫ್ಯಾಕಲ್ಟಿ, ವಿಸ್ಡಮ್ PU ಕಾಲೇಜ್ ಆಫ್ ಸೈನ್ಸ್ ಬೀದರ್ ವತಿಯಿಂದ ಮಾತಾಡುತ್ತಿದ್ದೇನೆ. ನಿಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ, ನಮ್ಮ ಕಾಲೇಜಿನಿಂದ ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ನಲ್ಲಿ ಒಟ್ಟಾಗಿ 150 ಮಕ್ಕಳಿಗೆ 10ನೇ ರಿಸಲ್ಟ್ ಬಂದಿದ್ದ ತಕ್ಷಣದಿಂದಲೂ 150 ಮಕ್ಕಳಿಗೆ ಸೀಟ್ಸ್ ರಿಸರ್ವೇಷನ್ ಪ್ರಕಾರ ಸೆಲೆಕ್ಟ್ ಮಾಡಿದ್ದಾರೆ. ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯವರಾದ ಮೊಹಮ್ಮದ್ ಆಸಿಫುದ್ದೀನ್ ಸರ್ ಅವರು 150 ಮಕ್ಕಳಲ್ಲಿ 50 ಮಕ್ಕಳು ಯಾವ ಏರಿಯಾಲಿಂದ ಸೆಲೆಕ್ಟ್ ಆಗಿದ್ದಾರೆ ಅಂದರೆ, ಕಲ್ಯಾಣ ಕರ್ನಾಟಕ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಅಡ್ಮಿಷನ್ಸ್ ತಗೊಳ್ತಾ ಇದ್ದಾರೆ. ಸೊ ಅದರಲ್ಲಿ 50 ಮಕ್ಕಳು ಬಡವರು ಮತ್ತು ಆರ್ಫನೇಜ್ ಸ್ಟೂಡೆಂಟ್ಸ್ ಸಲುವಾಗಿ, ಮತ್ತು ಇನ್ನುಳಿದ 50 ಮಕ್ಕಳು ಆಲ್ ಇಂಡಿಯಾ ಲೆವೆಲ್ ಅಥವಾ ಅದರ್ ಸ್ಟೇಟ್ ಮಕ್ಕಳಾಗಿರಲಿ, ಎಲ್ಲ ಸ್ಕೂಲ್ ಕಡೆಯಿಂದಲೂ CBSEದವರಾದ್ರೂ ಓಕೆ ಅಥವಾ ಸ್ಟೇಟ್ ಲೆವೆಲ್ನಲ್ಲಿ ಯಾವ ಸ್ಟೇಟ್ನವರಾದ್ರೂ ಓಕೆ, ಅಂಥವರಿಗಾಗಿ 50 ಸೀಟ್ಸ್ಗಳನ್ನು ರಿಸರ್ವ್ ಮಾಡಿದ್ದಾರೆ. ಈ ಎಲ್ಲ ಮಕ್ಕಳು 95% ಆ್ಯಂಡ್ ಅಬೋವ್ ಇರ್ತಕ್ಕಂಥ ಮಕ್ಕಳಿಗೆ ಫ್ರೀ ಅಡ್ಮಿಷನ್ ಫೀಸ್ ತಗೊಂಡು ಅಡ್ಮಿಷನ್ಸನ್ನು ತಗೊಳ್ಳೋದಾಗಿ ತಿಳಿಸಿದ್ದಾರೆ. ಎರಡನೇದಾಗಿ ನಮ್ಮ ಹತ್ರ 30ನೇ ಏಪ್ರಿಲ್ ಥರ್ಸ್ಡೇ ಎಂದು 5 ಗಂಟೆಯಿಂದ ಶ್ರೀ ಚನ್ನಬಸವ ಪಟ್ಟದೇವರ ರಂಗಮಂದಿರ ಬೀದರ್ನಲ್ಲಿ ಸೆಕೆಂಡ್ ಇಯರ್ PUC ಪಾಸಾದಂಥ ಮಕ್ಕಳಿಗೆ ಫೆಲಿಸಿಟೇಷನ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದಾರೆ. ಆ ಪ್ರೋಗ್ರಾಮ್ನಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಅಂದರೆ ನಮ್ಮ ಹತ್ರ ಟೋಟಲ್ ಆಗಿ ಒಟ್ಟಾರೆ 275 ಅಡ್ಮಿಷನ್ಸ್ ಮಕ್ಕಳಲ್ಲಿ 270 ಮಕ್ಕಳು ಪಾಸಾಗಿದ್ದಾರೆ. ಅದರಲ್ಲಿ 64 ಮಕ್ಕಳು ಡಿಸ್ಟಿಂಕ್ಷನ್ನಲ್ಲಿ ಸ್ಕೋರ್ ಮಾಡಿದ್ದಾರೆ. ಮತ್ತು 198 ಮಕ್ಕಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದಾರೆ. ಸೊ ಅವರಿಗೆಲ್ಲ ಫೆಲಿಸಿಟೇಷನ್ ಕಾಲೇಜ್ನಿಂದ ಮಾಡ್ತಾ ಇದ್ದಾರೆ. ಅದು ರಂಗಮಂದಿರ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ನಮ್ಮ ಹತ್ರ ಹೈಸ್ಕೂಲ್ ಮಕ್ಕಳಲ್ಲಿ ತುಂಬಾ ಚೆನ್ನಾಗಿ ಫಲಿತಾಂಶ ಬಂದಿದೆ. ಆ ಮಕ್ಕಳಲ್ಲಿ ಫಸ್ಟ್, ಸೆಕೆಂಡು ಮತ್ತು ಥರ್ಡ್ ಟಾಪರ್ ಬಂದಂಥ ಮಕ್ಕಳಿಗೆ ಅವರಿಗೂ ಕೂಡ ಅಲ್ಲಿ ಫೆಲಿಸಿಟೇಷನ್ ಪ್ರೋಗ್ರಾಮ್ ಲಾಗುತ್ತೆ. ಅದರಲ್ಲಿ ಅವರ ಪ್ಯಾರೆಂಟ್ಸ್ ಬರ್ಬೋದು, ಮತ್ತು ಅದಲ್ಲದೇ ನಮ್ಮ ಸ್ಕೂಲ್ ಮಕ್ಕಳಲ್ಲದೇ ಬೇರೆ ಸ್ಕೂಲ್ ಮಕ್ಕಳಿಗೂ ಕೂಡ ಯಾರ್ಯಾರು ಫಸ್ಟ್, ಸೆಕೆಂಡ್, ಥರ್ಡ್ ಟಾಪರ್ ಆಗಿ ಬಂದಿದ್ದಾರೆ, ಯಾವ ಸ್ಕೂಲ್ ಮಕ್ಕಳ ಅಂತ ಅನ್ನೋದಾದರೆ ಅದು ಸ್ಕೂಲ್ ಗೌರ್ಮೆಂಟ್ ಆಗಿರ್ಬೋದು, ಏಡೆಡ್ ಆಗಿರ್ಬೋದು, ಅನ್ಏಡೆಡ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಅಂಥ ಮಕ್ಕಳಿಗೂ ಕೂಡ ನಮ್ಮ ಕಾಲೇಜ್ ಆಡಳಿತ ಮಂಡಳಿಯವರು ವೆಲ್ಕಮನ್ನು ಮಾಡಿ ಅವರಿಗೆ ಫೆಲಿಸಿಟೇಷನ್ ಮಾಡ್ತಾ ಇದ್ದಾರೆ. ಅವರ ಜೊತೆ ಅವರ ಪ್ಯಾರೆಂಟ್ಸ್, ಪೋಷಕರು ಬರಬಹುದು, ಅವರ ಸ್ಕೂಲ್ HM ಮತ್ತು ಅವರ ಕೋವರ್ಕರ್ಸ್ ಅಂದರೆ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಶಿಕ್ಷಕರಿಗೂ ಕೂಡ ನಮ್ಮ ಕಾಲೇಜ್ ಆಡಳಿತ ಮಂಡಳಿಯವರಿಂದ ಸ್ವಾಗತವನ್ನು ಕೋರುತ್ತಾ ಇದ್ದಾರೆ. ಮತ್ತು ಕೊನೆಯದಾಗಿ ಹೇಳುವುದೇನೆಂದರೆ, ನಮ್ಮ ಹತ್ರ ಅಡ್ಮಿಷನ್ ಸಲುವಾಗಿ ಎಲ್ಲ ಮಕ್ಕಳಿಗೂ ತಿಳಿಸುವುದೇನೆಂದರೆ, ನ್ಯೂ ಅಪ್ಕಮಿಂಗ್ ಬ್ಯಾಚ್ ಅಂದರೆ ಇವಾಗ 10th ಪಾಸ್ ಆದಮೇಲೆ PUC ಫಸ್ಟ್ ಇಯರ್ ಅಡ್ಮಿಷನ್ ತೊಗೊಳ್ತಕ್ಕಂಥ ಮಕ್ಕಳಿಗೆ ನಮ್ಮ ಕಾಲೇಜ್ನಲ್ಲಿ ಮೇ 4ರಂದು ಅಪ್ಕಮಿಂಗ್ ಬ್ಯಾಚ್ ಅಂತ ನ್ಯೂ ಬ್ಯಾಚ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದರ ಜೊತೆ ಹೇಳೋದು ಏನೆಂದರೆ, ನಮ್ಮ ಕಾಲೇಜ್ನಲ್ಲಿ ಒಂದು ಒಳ್ಳೆಯ ವಾತಾವರಣವಿದೆ. ಹೇಗೆಂದರೆ, ಹಾಸ್ಟೆಲ್ ಫೆಸಿಲಿಟಿ ಜೊತೆಗೆ ಮಕ್ಕಳ ಒಂದು ಪೂರೈಕೆಯ ಜೊತೆಗೆ ಅವರಿಗೆ ಒಂದು ಒಳ್ಳೆಯ ವಾತಾವರಣವನ್ನು ಎಲ್ಲ ಫೆಸಿಲಿಟಿ ಜೊತೆಗೆ ಅವರಿಗೆ ನಾವು ವೆಲ್ಕಮನ್ನು ಮಾಡ್ತಾ ಇದ್ದೀವಿ. ಧನ್ಯವಾದಗಳು.